ಸಾಧನ ಈ ಧಾರಾವಾಹಿ ನೋಡ್ತಿದ್ದ ಹಾಗೇನೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ. ಒಂಚೂರಾದರೂ ಇಷ್ಟ ಆದರೆ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೀದೆ ಕಮೆಂಟ್ಸಲ್ಲಿ ತಿಳಿಸಿ. ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮಾಡ್ತೀರಾ ಅಲ್ವಾ? ಏನಾಯ್ತು ಸಾಧನಾ, ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದೀಯಾ? ಟೆನ್ಷನ್ನಾ? ಇಲ್ಲಪ್ಪ, ನಂಗೇನು ಟೆನ್ಷನ್ ಇಲ್ಲಪ್ಪ. ಟೆನ್ಷನ್ ಇಲ್ಲ ಅಂತೀಯಾ? ಆ ಕಡೆ ತಿರ್ಕೊಂಡೆ, ತಲೆ ಮೇಲೆ ಕೈ ಇಟ್ಕೊಂಡೆ, ಒಬ್ಬೊಬ್ಳೇ ಮಾತಾಡ್ಕೋತಾ ಇದ್ಯಾ. ನನಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಹೌದು, ನಿನಗೆ ಈ ಸಮಯದಲ್ಲಿ ಟೆನ್ಷನ್ ಆಗೋದು ಸಹಜನೇ, ಇಲ್ಲ ಅಂತ ಹೇಳಲ್ಲ. ಆದರೆ ಟೆನ್ಷನ್ ಮಾಡ್ಕೊಂಡಿದ್ರೆ ನಿನಗೆ ತೊಂದರೆ ಆಗತ್ತಲ್ವಾ? ಅದನ್ನ ಸ್ವಲ್ಪ ಯೋಚನೆ ಮಾಡು ಸಾಧನಾ. ಹೌದು ಪ್ರಣವ್, ನಾನು ಹಾಗೆ ಅನ್ಕೋತೀನಿ. ಆದರೆ ಒಂಥರ ಭಯ, ತಳ್ಮಳ. ನೀನ್ ಎಷ್ಟು ಭಯ ಪಟ್ಕೋತೀಯೋ ಅಷ್ಟು ನಿನಗೆ ತೊಂದರೆ ಆಗತ್ತೆ ಸಾಧನಾ. ಪ್ರೈಸ್ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ಬಂದ್ರೆ ಬಂತು, ಖುಷಿ. ಬರ್ಲಿಲ್ವಾ, ಬೇಜಾರಿಲ್ಲ. ಒಂದು ಅನುಭವ. ಎಷ್ಟು ಜನಕ್ಕಿಂತ ಚಾನ್ಸ್ ಸಿಗತ್ತೆ ನೋಡು. ನಿನಗೆ ಸಿಕ್ಕಿದೆ ಅಲ್ವಾ, ದೇವ್ರು ಕೊಟ್ಟಿರೋದನ್ನ ಖುಷಿಯಿಂದ ಅನುಭವಿಸು. ಅಯ್ಯೋ ಪ್ರಣವ್, ನಾನು ಪ್ರೈಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅಲ್ಲಿ ನಾನು ಹೋಗಿ ಹಾಡ್ತೀನೋ ಇಲ್ವೋ ಅನ್ನೋದೇ ನನಗೆ ಭಯ. ನಾನು ಚಿಕ್ಕ ವಯಸ್ಸಲ್ಲಿ ಸ್ಟೇಜಿಗೆ ಹೋಗ್ಬೇಕಾದ್ರೆ ಬಿದ್ದಿದ್ದಲ್ಲ, ಅದೇ ನನಗೆ ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಆ ಥರ ಏನಾದರೂ ಆದರೆ ಟಿ ವಿಲೆಲ್ಲ ಬಂದರೆ ಅಂತ. ಅಯ್ಯೋ ಹುಚ್ಚು ಸಾಧನ, ಆ ಥರ ಏನಾದರೂ ಆದರೆ ಅವ್ರು ಅದನ್ನೆಲ್ಲ ಟೆಲಿಕಾಸ್ಟ್ ಮಾಡಲ್ಲ ಕಣೆ. ಎಡಿಟ್ ಮಾಡ್ತಾರೆ, ಯಾವ್ದು ಒಳ್ಳೇದಿದೆಯೋ ಅದನ್ನ ಹಾಕ್ತಾರೆ. ನಿನ್ನ ಭಾವನೆಗೆ ಹರ್ಟ್ ಮಾಡೋದು ಅವ್ರಿಗೂ ಏನು ಬೇಕಾಗಿರಲ್ಲ, ಗೊತ್ತಾಯ್ತಾ? ಓ ಹೌದಾ, ಇದು ನನಗೆ ಗೊತ್ತೇ ಇರಲಿಲ್ಲ. ಅಕಸ್ಮಾತ್ ಏನಾದರೂ ನನ್ನಿಂದ ತಪ್ಪಾದರೆ ಇಲ್ಲ ನನಗೇನಾದರೂ ಬೇಜಾರಾದರೆ ಅದನ್ನೆಲ್ಲ ಅವ್ರು ಹಾಕೋದಿಲ್ಲ ಅಲ್ವಾ? ಹೇಳಿದ್ದನ್ನೇ ಮತ್ತೆಷ್ಟು ಸಲ ಹೇಳಬೇಕು ಸಾಧನ. ಭಯ ಬಿಡು, ಕಣ್ಣು ಮುಚ್ಕೊಂಡು ಮನಸ್ಸಲ್ಲೇ ಹಾಡು ಹೇಳ್ಕೊ, ಪ್ರಾಕ್ಟೀಸ್ ಮಾಡು. ಇದು ಒಂದು ಒಳ್ಳೆ ಉಪಾಯ, ಹಾಗೆ ಮಾಡ್ತೀನಿ. ಪ್ರಣವ್, ಅಲ್ಲಷ್ಟೊಂದು ಜನ ಇದ್ದಾರೆ, ನನಗಲ್ಲೊಬ್ಳಿಗೆ ಕೂರಕ್ಕೆ ಭಯ ಆಗತ್ತೆ. ನೀವು ನನ್ನ ಜೊತೆಗೆ ಬನ್ನಿ. ಅಲ್ಲಿ ಅಷ್ಟೊಂದು ಜನ ಇದ್ದಾರೆ, ಇನ್ನು ನಿನಗೆ ಭಯ ಯಾಕೆ? ನಿನ್ನ ಹಾಗೆ ಅವರು ಎಲ್ಲರೂ ಸ್ಪರ್ಧಿಗಳೇನೆ. ಎಲ್ರಿಗೂ ಅವ್ರವ್ರ ಚಿಂತೆ ಇರುತ್ತೆ. ಯಾರು ನಿನ್ನನ್ನು ಮಾತಾಡ್ಸಲ್ಲ, ನಿನ್ನನ್ನು ಆಡ್ಕೊಳ್ಳಲ್ಲ. ಹೆದರ್ಕೋಬೇಡ. ನೀವು ಹೇಳೋದು ಸರಿನೇ, ಆದರೆ ನನಗೆ ಭಯ ಆಗ್ತಿದೆ ಪ್ರಣವ್. ಭಯ ಆಗ್ತಿದ್ಯಾ? ಕೊಡು, ನಾನು ಇಟ್ಕೊಂಡಿರ್ತೀನಿ. ನೀನು ಹೊರಗೆ ಬಂದಲ್ಲಿ ನಿನಗೆ ವಾಪಸ್ ಕೊಡ್ತೀನಿ. ಕೊಡು ಕೊಡು. ಪ್ರಣವ್, ಇಂಥ ಹೊತ್ತಲ್ಲೂ ತಮಾಷೆನಾ? ಮತ್ತಿನ್ನೇನು ಹೇಳೋದು ಸಾಧನ? ಆಡಿಷನ್ ಕೊಟ್ಟಿದ್ಯಾ, ಈಗ ಕಾಂಪಿಟೇಷನ್ಗೆ ಭಾಗವಹಿಸ್ತಾ ಇರೋದು ಅಷ್ಟೇ. ಅಲ್ಲಿಗೂ ಇಲ್ಲಿಗೂ ಅಂತ ಏನು ವ್ಯತ್ಯಾಸ ಇಲ್ಲ. ಪ್ಲೀಸ್ ಸಾಧನ, ನಿನ್ನ ಹಾಡಿನ ಕಡೆ ಕಾನ್ಸಂಟ್ರೇಟ್ ಮಾಡು ಪ್ಲೀಸ್. ಆದರೂ ಪ್ರಣವ್, ನಿಮ್ಮ ಅತ್ತಿಗೆನ ಕರ್ಕೊಂಡು ಬರಲಾ? ಅಯ್ಯಯ್ಯೋ, ಬೇಡ ಬೇಡ ಬೇಡ, ನಾನು ಹೋಗ್ತೀನಿ. ಆಲ್ ದಿ ಬೆಸ್ಟ್ ಸಾಧನ. ನಿನ್ನ ಗಮನ ಏನಿದ್ರು ಹಾಡೋದ್ರ ಕಡೆ ಇರಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಏನು ಯೋಚನೆ ಮಾಡಬೇಡ. ಚೆನ್ನಾಗಿ ಹಾಡ್ತೀಯ. ಆಡಿಷನ್ ಕೊಟ್ಟೋಳಿಗೆ ಇದೇನು ಕಷ್ಟ ಅಲ್ಲ. ನೀನೇ ನಿನಗೆ ಧೈರ್ಯ ತಂದ್ಕೋಬೇಕು, ಗೊತ್ತಾಯ್ತಾ? ಕೂತ್ಕೋ ಅಲ್ಲಿ. ಸರಿ ಪ್ರಣವ್, ನೀವಿಲ್ಲೇ ಇರ್ತೀರಾ ಅಲ್ವಾ? ಆಡಿಯನ್ಸ್ ಲೈನಲ್ಲಿ ನಾನು ಕೂತಿರ್ತೀನಿ, ಸರಿನಾ? ಹೋಗು. ಸಾಧನ ಸ್ವಲ್ಪ ಭಯ ಪಟ್ಕೊಂಡೇ ಒಳಗೆ ಬರ್ತಾಳೆ. ಇದೇ ಗ್ರೀನ್ ರೂಮ್, ಬನ್ನಿ ಕೂತ್ಕೊಳ್ಳಿ. ಈಗ ಸಾಧನಂಗೆ ಸ್ವಲ್ಪ ಧೈರ್ಯ ಬಂದ ಹಾಗಾಗತ್ತೆ. ಕೂತ್ಕೊಳ್ಳಿ ಅಕ್ಕ. ಅಯ್ಯೋ, ಕಾಲಿಗೆ ಚಪ್ಪಲ್ ಹಾಕೊಳ್ದೆ ಬಂದಿದ್ದೀರಲ್ರಿ, ಅಷ್ಟು ಗೊತ್ತಾಗಲ್ವಾ? ಚಪ್ಪಲ್ ಹಾಕ್ಕೊಂಡೆ ಬಂದಿದ್ದೆ, ಆದರೆ ಹಾಡು ಹೇಳ್ಬೇಕಾದ್ರೆ ಚಪ್ಪಲ್ ಹಾಕೊಳ್ಳೋದು ಸರಿಯಲ್ಲ ಅಂತ ಅಲ್ಲೇ ಸೈಡಿಗೆ ಇಟ್ಟಿದ್ದೀನಿ. ಇವರಿಗೆ ಒಂದೇ ಕಾಲಿಗೆ ಚಪ್ಪಲ್ ಸಾಕೋ ಏನೋ. ಹಾಗೆಲ್ಲ ಮಾತಾಡಬಾರ್ದು. ಇಲ್ಲಿ ನಾವು ಬಂದಿರೋದು ಕಾಂಪಿಟೇಷನ್ ಬಗ್ಗೆ ಮಾತಾಡಬೇಕು. ನನಗಂತೂ ತುಂಬ ಟೆನ್ಷನ್ ಆಗ್ತಾ ಇದೆ. ಹೌದು ಮೇಡಮ್, ನನಗೂ ತುಂಬಾ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಯಾಕೆ? ನಾವಿಲ್ಲಿ ಬಂದಿರೋದೆ ಹಾಡು ಹೇಳೋಕ್ಕೆ. ಹಾಡು ಹೇಳೋದು, ಹೋಗೋದು. ಪ್ರೈಸ್ ಬಂದರೆ ಖುಷಿ, ಬರಲಿಲ್ವಾ ಇಲ್ಲ. ನನಗಂತೂ ಪ್ರೈಸ್ ಬರಲ್ಲ ಅಂತ ಗ್ಯಾರಂಟಿ ಗೊತ್ತು. ಒಂದಿನಾದರೂ ಟಿ ವಿಲಿ ಕಾಣಿಸ್ಕೊಳ್ಬೋದಲ್ಲ ಅಂತ.
ಹಾ, ನನಗೂ ಹಾಗೆ ಅನ್ಸುತ್ತೆ. ಪ್ರೈಸ್ ಎಲ್ಲ ನಮ್ಮಂತವ್ರಿಗೆ ಸಿಗಲ್ಲಪ್ಪ. ಮೊದಲೇ ಎಲ್ಲ ಫಿಕ್ಸ್ ಆಗಿರುತ್ತೆ. ನಮಗೆ ಯಾವ ವಿಚಾರನೂ ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡೋದು ಸರಿಯಲ್ಲ. ಈಗ ಸಾಧನಂಗೂ ಸ್ವಲ್ಪ ಧೈರ್ಯ ಬಂತು. ಹೌದು, ಪೂರ್ವಾಪರ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗತ್ತೆ. ಇಷ್ಟಕ್ಕೂ ನಾವಿಲ್ಲಿ ಪಾರ್ಟಿಸಿಪೆಂಟ್ ಆಗಿ ಬಂದಿದ್ದೀವಿ. ನಮ್ಮ ಕೆಲಸ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗೋದು. ನಿಮ್ಮಿಬ್ರಿಗೆ ಮಾತ್ರ ಶ್ರದ್ಧೆ ಇರೋ ಹಾಗಿದೆ. ನನಗಂತೂ ಶ್ರದ್ಧೆನೂ ಇಲ್ಲ, ಭಕ್ತಿನೂ ಇಲ್ಲ. ಪ್ರೈಸ್ ಬರಲ್ಲ ಅಂತ ಗ್ಯಾರಂಟಿ ಗೊತ್ತಿದೆ. ಹಾಗಾಗಿ ಏನೋ ಒಂದು ಹಾಡ್ಕೊಂಡು ಹೋಗ್ತೀನಿ. ಒಂದ್ಸಲಿನಾದರೂ ಟಿ ವಿಲಿ ಕಾಣಿಸ್ಕೋತೀನಲ್ಲ, ಅಷ್ಟು ಸಾಕು ನನಗೆ. ನನಗೂ ಪ್ರೈಸ್ ಬರಲ್ಲ ಅಂತ ಗೊತ್ತು, ಆದರೆ ಬರಬೇಕು ಅಂತ ಆಸೆ. ನಾನು ಬಹುಮಾನದ ಬಗ್ಗೆ ಚಿಂತೆ ಮಾಡ್ತಿಲ್ಲ. ಧೈರ್ಯವಾಗಿ ಹಾಡೋಕ್ಕಾಗುತ್ತೋ ಇಲ್ಲೋ ಅನ್ನೋದೇ ಭಯ. ನಿಮ್ಮ ಭಯ ಸರಿಯಾಗಿರೋದೇನೆ. ಸರಿಯಾಗಿರೋರೇ ಸ್ಟೇಜ್ ಹತ್ತಕ್ಕೆ ಹೆದರ್ಕೋತಾರೆ. ಇನ್ನು ನಿಮ್ಮ ಈ ಅವಸ್ಥೆಯಲ್ಲಿ ತಪ್ಪು ತಪ್ಪು, ಹೀಗೆಲ್ಲ ಮಾತಾಡಬಾರ್ದು. ಯಾರ್ಯಾರ ಅದೃಷ್ಟದಲ್ಲಿ ಏನೇನು ಬರ್ದಿರುತ್ತೋ ಅದು ಸಿಕ್ಕೇ ಸಿಗತ್ತೆ. ಹಾಗೆಲ್ಲ ಮಾತಾಡೋದು ತಪ್ಪಾಗತ್ತೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ಅಂದಹಾಗೆ ನಿಮ್ಮ ಹೆಸರೇನು? ನನ್ನ ಹೆಸರು ಸಾಧನಾ ಅಂತ. ನಿಮ್ಮ ಹೆಸರೇನು ಮೇಡಮ್? ನನ್ನ ಹೆಸರು ಗೌರಿ ಅಂತ. ನನ್ನನ್ನು ಮೇಡಮ್ ಅಂತ ಕರಿಬೇಡಿ. ಗೌರಿ ಅಂತನಾದ್ರೂ ಅನ್ನಿ, ಇಲ್ಲ ಗೌರಿ ಅಕ್ಕ ಅಂತಾದರೂ ಪರವಾಗಿಲ್ಲ. ಮೇಡಮ್ ಎಲ್ಲ ಬೇಡ. ಇಲ್ಲಿ ನಾವೆಲ್ಲರೂ ಒಂದೇ ಸ್ಕೂಲಿನ ಸ್ಟೂಡೆಂಟ್ ಅಂತ ಹೇಳ್ಬೋದು. ಆದರೆ ವಯಸ್ಸಲ್ಲಿ ನಾನು ಸ್ವಲ್ಪ ದೊಡ್ಡೋಳಲ್ವಾ, ಹಾಗಾಗಿ ಅಕ್ಕ ಅಂತ ಕರಿ ಅಂತ ಹೇಳಿದ್ದಷ್ಟೇ. ಕರೀಲೇಬೇಕು ಅಂತಿಲ್ಲ. ಗೌರಿ ಅಂತ ಕರೆದ್ರೆ ನನಗೆ ತುಂಬ ಖುಷಿ. ನಿಮ್ಮ ಹತ್ರ ಮಾತಾಡಿ ನನಗೆ ತುಂಬಾ ಖುಷಿ ಆಯಿತು. ನಾನು ನಿಮ್ಮನ್ನು ಗೌರಿ ಅಕ್ಕ ಅಂತಲೇ ಕರಿತೀನಿ. ನನ್ನ ಹೆಸರು ವಿನುತಾ ಅಂತ. ನೀವೆಲ್ಲರೂ ನನ್ನನ್ನು ವಿನು ಅಂತನೂ ಕರಿಬೋದು, ವಿನುತಾ ಅಂತ ಬೇಕಾದರೂ ಕರಿಬೋದು. ಆದರೆ ಅಕ್ಕ, ಚಿಕ್ಕಮ್ಮ, ಆಂಟಿ ಮಾತ್ರ ಬೇಡ. ಒಳ್ಳೆ ಜೋಕ್ ಹೇಳಿದೆ. ಹಾಂ, ಒಂದು ಬ್ಯಾಚ್ ಮುಗೀತು. ಈಗ ನಿಮ್ಮ ಸರ್ದಿ. ಮೊದಲು ಗೌರಿಯವರು ಹೋಗಿ. ಸರಿ ಮೇಡಮ್. ನೀವೀಗ ಹೇಗೆ ಆರ್ಡ್ರಲ್ಲಿ ಕೂತಿದ್ದೀರೋ ಹಾಗೆ ಒಬ್ಬೊಬ್ಬರಾಗಿ ಬರಬೇಕು. ನಾನು ಹೊರಗಡೆಯಿಂದ ಕರಿತೀನಿ, ಸರಿನಾ? ಓಕೆ ಓಕೆ ಮೇಡಮ್. ಈಗ ಬರ್ತಾ ಇದ್ದಾರೆ ಮುಂದಿನ ಸ್ಪರ್ಧಿ ಗೌರಿ. ಹೀಗೆ ಒಬ್ಬರ ನಂತರ ಒಬ್ಬರು ಸ್ಪರ್ಧೆಗೆ ಹೋದರು. ಕೊನೆಗೆ ಉಳಿದವಳೇನೆ ಸಾಧನಾ. ಇಂದಿನ ಸಂಚಿಕೆಯ ಕೊನೆಯ ಸ್ಪರ್ಧಿ ಸಾಧನಾ. ಸಾಧನಂಗೆ ತುಂಬಾ ಭಯ ಆಗಿತ್ತು. ಹಾಗೆ ನಿಂತ್ಕೊಂಡಿದ್ಲು. ಸಾಧನಾ ಬನ್ನಿ. ಸುಶ್ರಾವ್ಯ, ಒಳಗೆ ಹೋಗಿ ನೋಡಿ. ಹಾ ಹಾ, ಓಕೆ ಸರ್. ಏನಾಯ್ತು ಸಾಧನಾ? ಅವಾಗ ನಾನು ಬಂದಾಗ ಚೆನ್ನಾಗಿ ಎಲ್ಲರ ಹತ್ರ ಮಾತಾಡ್ತಿದ್ರಲ್ಲ, ಇವಾಗ ಏನಾಯ್ತು? ಯಾಕೋ ತುಂಬ ಭಯ ಆಗ್ತಿದೆ ಮೇಡಮ್. ನಾನು ಪ್ರೈಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಆದರೆ ನಾನು ಸ್ಟೇಜ್ವರೆಗೂ ಆರಾಮಾಗಿ ಹೋಗ್ತೀನೋ ಇಲ್ವೋ ಅನ್ನೋದೇ ಭಯ. ಸ್ಟೇಜ್ವರೆಗೂ ಹೋಗೋಕ್ಕಾಗಲ್ಲ ಅಂದರೆ ಯಾಕೆ, ಏನಾಗಿದೆ? ಅದು ಮೇಡಮ್, ನನ್ನ ಕಾಲು. ಅಯ್ಯೋ ರಾಮ, ನಿಮ್ಗಿಂತನೂ ಇನ್ನೂ ಕೆಟ್ಟ ಪರಿಸ್ಥಿತಿಲಿರೋರು ಕೂಡ ಬಂದು ಹಾಡು ಹೇಳಿ ಹೋಗಿದ್ದಾರೆ ಗೊತ್ತಾ? ನೀವು ಟಿವಿ ನೋಡಿಲ್ವಾ? ಹಾಂ, ನೋಡಿದ್ದೀನಿ ಮೇಡಮ್. ನನ್ನ ಫೇವ್ರೆಟ್ ಪ್ರೋಗ್ರಾಮ್ ಇದು. ಆದರೆ ನನಗೆ ಯಾಕೋ ಭಯ ಆಗ್ತಿದೆ. ಭಯನೆಲ್ಲ ಇಲ್ಲೇ ಬಿಟ್ಬಿಟ್ಟು ಬನ್ನಿ, ಗೊತ್ತಾಯ್ತಾ? ಇಷ್ಟಕ್ಕೂ ನೀವಲ್ಲಿ ನಿಮ್ಮ ಕಾಲಿನ ಪ್ರದರ್ಶನ ಮಾಡ್ತಾ ಇಲ್ಲ, ನಿಮ್ಮ ಪ್ರತಿಭೆನ ತೋರಿಸ್ತಾ ಇದ್ದೀರಾ. ನೀವು ಹಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ನಿಮಗೆ ಗೊತ್ತಿದೆ ತಾನೇ? ಗೊತ್ತಿರೋದ್ರಿಂದ ನೀವು ಇಲ್ಲಿಗೆ ಬಂದಿದ್ದೀರಾ, ಆಡಿಷನ್ನಲ್ಲೂ ಸೆಲೆಕ್ಟ್ ಆಗಿದ್ದೀರಾ ಅಂದಮೇಲೆ ನೀವು ಸ್ಟೇಜಲ್ಲಿ ನಿಂತ್ಕೊಂಡು ಹಾಡು ಹೇಳೋಷ್ಟು ಸಾಮರ್ಥ್ಯ ಹೊಂದಿದ್ದೀರಾ ಅಂತ ಆಯಿತು. ಇನ್ನು ನಿಮ್ಮ ಹಾಡುಗಾರಿಕೆನ ಜಡ್ಜ್ ಮಾಡ್ತಾರೆ ಹೊರತು ನಿಮ್ಮನ್ನು ಜಡ್ಜ್ ಮಾಡಲ್ಲ. ಇದು ಹಾಡಿನ ಸ್ಪರ್ಧೆ ಅಂದಮೇಲೆ ಹಾಡಿನ ಬಗ್ಗೆ ಮಾತ್ರ ಮಾತಾಡ್ತಾರೆ, ಗೊತ್ತಾಯ್ತಾ? ಆ ವಿಚಾರನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಆ ಶಾರದಾ ಮಾತೆ ನಿಮ್ಮ ಮೇಲೆ ಸದಾ ಕೃಪೆ ತೋರಿಸ್ತಾಳೆ, ಗೊತ್ತಾಯ್ತಲ್ಲ? ಬನ್ನಿ. ನಿರೂಪಕಿ ಸುಶ್ರಾವ್ಯ ಹೇಳಿದ ಮಾತು ಕೇಳಿ ಸಾಧನಂಗೆ ಧೈರ್ಯ ಬರುತ್ತೆ. ಅವಳು ಹಿಂದೆನೇ ಸ್ಟೇಜಿಗೆ ಹೋಗ್ತಾಳೆ. ನಿಮ್ಮ ಜೊತೆಗೆ ನಾನು ಇರ್ತೀನಿ, ಆಯ್ತಾ? ನಿಮ್ಮನ್ನ ಸ್ಟೇಜ್ ಒಳಗೆ ಕರ್ಕೊಂಡು ಬರೋದು ಮತ್ತೆ ಹೊರಗೆ ಕರ್ಕೊಂಡು ಬರೋದು ಎರಡನ್ನೂ ನಾನೇ ಮಾಡ್ತೀನಿ. ನನ್ನನ್ನು ನಿಮ್ಮ ಅಕ್ಕ ಅಂತ ಅಂದ್ಕೊಳ್ಳಿ. ಇಲ್ಲಿಗೆ ಬರೋ ಪ್ರತಿಯೊಬ್ಬರನ್ನು ಹೀಗೆ ಮೊದಲು ಹೆದರ್ಕೋತಾರೆ. ಆಮೇಲೆ ಧೈರ್ಯ ತನ್ನಿಂದ ತಾನೇ ಬರುತ್ತೆ.
ನಾನು ಇಷ್ಟೆಲ್ಲ ಮಾತಾಡ್ತೀನಲ್ಲ, ಒಂದು ಕಾಲದಲ್ಲಿ ನನಗೂ ತುಂಬ ಭಯ ಇತ್ತು. ಹಾಗೆ ಭಯನ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ನಾನು ಸಾಧಿಸ್ತೀನಿ ಅಂತ ಒಂದು ಸ್ವಲ್ಪ ಧೈರ್ಯ ತಂದ್ಕೊಂಡು ಮುನ್ನುಗ್ಗಿದ್ರೆ ಆಮೇಲೆ ಧೈರ್ಯ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಸರಿನಾ? ಬನ್ನಿ, ನನ್ನ ಕೈ ಹಿಡ್ಕೊಳ್ಳಿ ಸಾಧನ, ಏನು ತೊಂದರೆ ಇಲ್ಲ, ಬನ್ನಿ. ಸಾಧನಂಗೆ ಈಗ ಸ್ವಲ್ಪ ಧೈರ್ಯ ಬರುತ್ತೆ. ಸ್ಟೇಜಿಗೆ ಹೋಗಿ ಹಾಡು ಕೂಡ ಹಾಡ್ತಾಳೆ. ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.